ಥರ ಇರೋ ಇಂಡಿಯಾ, ಫ್ರೀ ಸೊಸೈಟಿಲಿ ನಡೆದು ಹೋಯ್ತು ರೇಪ್. ಈಗ ನಡೆದಿದ್ಯಾ ಕೇಸ್ ಮುಚ್ಚಾಕೋ ಕೆಲಸ? ಇದೇ ಈ ಹೊತ್ತಿನ ವಿಶೇಷ ಮಣಿಪಾಲ್ ಸ್ಟೋರಿ. ನಾನು ಭಾವನಾ. ದೆಹಲಿಯಲ್ಲಿ ಗ್ಯಾಂಗ್ ರೇಪ್ ನಡೆದು ದೇಶದಾದ್ಯಂತ ಸುದ್ದಿಯಾಯಿತು. ಆ ಸುದ್ದಿ ಮರೆತು ಹೋಗೋ ಮೊದಲೇ ಇಲ್ಲೇ ನಮ್ಮ ಮಣಿಪಾಲದಲ್ಲಿ ಅಂತಹದ್ದೇ ಘಟನೆ ನಡೆದಿದೆ. ಇಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಸರ್ವ ಸನ್ನದ್ಧ ಹುಡುಗಿಯಾಗಿ ಲೈಬ್ರರಿಯಿಂದ ಹೊರಬಂದ ಹುಡುಗಿ ಮನೆ ಸೇರಿದ್ದು ಜರ್ಜರಿತಳಾಗಿ, ಒಬ್ಬ ರೇಪ್ ವಿಕ್ಟಿಮ್ ಆಗಿ. ಆ ನತದೃಷ್ಟ ಹುಡುಗಿ ಜೂನ್ 20 ರಾತ್ರಿ 11 ಗಂಟೆಗೆ ಲೈಬ್ರರಿಯಿಂದ ಹೊರಗೆ ಬಂದವಳು ಅಬ್ಬಬ್ಬ ಅಂದ್ರೆ 5 ನಿಮಿಷಕ್ಕೆ ತನ್ನ ಮನೆ ಸೇರ್ಕೊಳ್ತಿದ್ಲು. ಆದ್ರೆ ಆವತ್ತು ಮನೆಗೆ ತಲುಪಿದ್ದು ಮಧ್ಯರಾತ್ರಿ 2:30ಗೆ. ಇದು ಕೇವಲ 3.5 ತಾಸು ಹೆಚ್ಚು ತಡವಾಗಿ ಮನೆ ತಲುಪಿದ ಕಥೆ ಮಾತ್ರ ಆಗಿದ್ರೆ ಮಣಿಪಾಲ್ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ತುಂಬಿದೆ ಇವ್ರಿಗೆಲ್ಲ. ಫಸ್ಟ್ ಇವರನ್ನ ಅಡ್ಮಿನಿಸ್ಟ್ರೇಷನ್ಗೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಬಿಡ್ಲಿ. ಅವ್ರು ಹುಡುಗಿರು ಅಡ್ಮಿನಿಸ್ಟ್ರೇಷನ್ ನಮ್ಗೆ ಬಿಟ್ಬಿಡ್ಲಿ. ಕಣ್ಣು ಮುಚ್ಚಿ ಬಟ್ಟೆ ಹಾಕಿದ್ದಾರೆ, ನಮ್ಗೆ ಬಿಡ್ಲಿ, ನಾವು ಪನಿಷ್ ಮಾಡ್ತೇವೆ ಅವ್ರನ್ನ. ಅದಕ್ಕೆ ಈ ಅತ್ಯಾಚಾರನ ನಿಲ್ಲಿಸಬೇಕು. ನಮ್ಗೆ ಹುಡುಗಿಯರಿಗೆ ಫ್ರೀಡಮ್ ಇರಲ್ಲ. ನಾವು ಒಂದು ಫ್ರೀಡಮ್ ಇರಬೇಕು ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಇಂಥ ರೇಪ್ ಕೇಸ್ಗಳನ್ನೋದ್ರೆ ಭಯ ಆಗುತ್ತೆ. ಎಸ್, ಓದು ಮುಗಿಸ್ಕೊಂಡು ಲೈಬ್ರರಿಯಿಂದ ಹೊರಡೋ ಘಳಿಗೆಯ ತನಕ ಆಕೆ ಬರೀ ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ನ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಮಾತ್ರ ಆಗಿದ್ಲು. ಮುಂದಿನ 3.5 ತಾಸುಗಳ ನಂತರ ಆ ಹುಡುಗಿ ಮಣಿಪಾಲದಲ್ಲಿ ಕಂಡು ಕಾಣದಂತೆ ಇರುವ ಅಭದ್ರತೆಯ ಸಂಕೇತವಾದ್ಲು. ಇಲ್ಲಿನ ಸಾವಿರಾರು ವಿದ್ಯಾರ್ಥಿನಿಯರು ಬೀದಿಗಿಳಿಯೋದಕ್ಕೆ ಕಾರಣ ಆದ್ಲು. ರಾಜ್ಯಕ್ಕೆ ರಾಜ್ಯವೇ ಮಣಿಪಾಲದ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ಲು. ಇದರಲ್ಲಿ ಹೆಮ್ಮೆ ಪಡುವಂಥದ್ದೇನೂ ಇರಲಿಲ್ಲ. She was raped. ಬೆಳಗಿನ ಹೊತ್ತಿಗೆ ಎಕ್ಸಾಮ್ ಹಾಲ್ನಲ್ಲಿರಬೇಕಾಗಿದ್ದ ಹುಡುಗಿ ಆಸ್ಪತ್ರೆಯ ಬೆಡ್ ಮೇಲಿದ್ಲು. ಎದುರಿಸಬೇಕಾಗಿದ್ದ ಪರೀಕ್ಷೆಯೇ ಬೇರೆ, ಎದುರಿಸಿದ ಪರೀಕ್ಷೆಯೇ ಬೇರೆ. ಕೇರಳ ಮೂಲದ ಯುವತಿಯಾಕೆ. ಅಪ್ಪ ಫಾರಿನ್ನಲ್ಲೆಲ್ಲೋ ಕೆಲಸ ಮಾಡ್ತಾರೆ, ಅಮ್ಮ ಕೇರಳದಲ್ಲೇ ಇರೋದು. ಈ ಹುಡುಗಿ ಸ್ನೇಹಿತರ ಜೊತೆ ಈ ಅಪಾರ್ಟ್ಮೆಂಟ್ನಲ್ಲಿ ಒಂದು ಬಾಡಿಗೆ ಫ್ಲಾಟ್ನಲ್ಲಿದ್ಲು. 4th ಇಯರ್ MBBS ಓದ್ತಿದ್ದವಳಿಗೆ ಪರೀಕ್ಷೆ ಶುರುವಾಗಿತ್ತು. ಕಟ್ಟ ಕಡೆಯ ವಿದ್ಯಾರ್ಥಿ ಎದ್ದು ಹೋಗೋ ತನಕ ಲೈಬ್ರರಿ ತೆರೆದಿರಬೇಕು ಅನ್ನೋದು ಮಣಿಪಾಲ್ ಯೂನಿವರ್ಸಿಟಿಯ ರೂಲ್ಸು. ಹಂಗೆ ಈ ಹುಡುಗಿ ಕೂಡ ಆವತ್ತು ರಾತ್ರಿ 11 ಹೊಡೆಯೋ ತನಕ ಓದ್ತಿದ್ಲು. ನಂತರ ಮನೆಗೆ ಹೋದ್ರಾಯ್ತು ಅಂದ್ಕೊಂಡು ಎದ್ದು ಬಂದ್ಲು. ಈಗ ಏನು ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಿ, ಇದು ಮಣಿಪಾಲದ ಒಂದು ಶೈಕ್ಷಣಿಕ ಕ್ಯಾಂಪಸ್, ಮಣಿಪಾಲ ವಿವಿಯ ಆಡಳಿತ ಕಚೇರಿ. ಇದರ ಇನ್ನೊಂದು ಮಗ್ಗಲಲ್ಲೇ ಇದೆ ಏನು ಲೈಬ್ರರಿ ಇದೆ. ಇಲ್ಲಿ ಶಿಕ್ಷಣಾಕಾಂಕ್ಷಿಗಳು ತಡರಾತ್ರಿಯವರೆಗೂ ಅಂದರೆ ಸುಮಾರು 11:30ವರೆಗೂ ಕೂಡ ಅಧ್ಯಯನವನ್ನು ಮಾಡುವುದಕ್ಕೆ ಅವಕಾಶ ಇರ್ತದೆ. ಈ ಲೈಬ್ರರಿಯಲ್ಲಿ ತನ್ನ ಆ ದಿನದ ಅಧ್ಯಯನವನ್ನು ಪೂರೈಸಿಕೊಂಡು ಬಂದಂತಹ ಈ ವಿದ್ಯಾರ್ಥಿನಿ ಹೊರಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಮೊದಲೇ ಹೊಂಚು ಹಾಕಿದ್ದಂಥ ದುಷ್ಕರ್ಮಿಗಳು ಆಟೋ ರಿಕ್ಷಾದಲ್ಲಿ ಬಂದು ಆಕೆಯನ್ನು ಅಪಹರಿಸ್ತಾರೆ. ಎಸ್, ಲೈಬ್ರರಿಯಿಂದ ಕಾಲೇಜ್ ಕ್ಯಾಂಪಸ್ನಿಂದ ಹೊರಗೆ ಬಂದು 100 ಮೀಟರ್ ನಡೆದಿದ್ಲೋ ಇಲ್ವೋ, ಅಷ್ಟರಲ್ಲಿ ಒಂದು ಆಟೋ ಬಂದು ನಿಂತು ಈಕೆಯನ್ನ ಒಳಕ್ಕೆಳೆದುಕೊಂಡು ಬಿಡ್ತು. ಕೂಗಳತೆ ದೂರದಲ್ಲಿ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ ಇದನ್ನ ಸ್ಪಷ್ಟವಾಗಿ ನೋಡ್ದ. ಓಡಿ ಬಂದು ಆಟೋ ನಿಲ್ಸೋ ಪ್ರಯತ್ನ ಮಾಡದನಾದ್ರೂ ಸಾಧ್ಯ ಆಗ್ಲಿಲ್ಲ. ಇದೇ ರಸ್ತೆಯಲ್ಲಿ ಶರವೇಗದಲ್ಲಿ ಹೊರಟು ಹೋಯ್ತು ಆಟೋ. ಅದರಲ್ಲಿ 3 ಜನ ಇದ್ರು ಅನ್ನೋದು ಗೊತ್ತಾಗಿತ್ತು. ಸೆಕ್ಯೂರಿಟಿ ಗಾರ್ಡ್ ತನ್ನ ಮೇಲಾಧಿಕಾರಿಗೆ ಮಾಹಿತಿ ಕೊಟ್ಟ. ತಕ್ಷಣ ಪೊಲೀಸರಿಗೆ ಇನ್ಫಾರ್ಮೇಶನ್ ಹೋಯ್ತು. 8 ತಂಡಗಳು ಹುಡುಗಿಯನ್ನ ಹುಡುಕೋದಕ್ಕೆ ನಿಂತವು. ಅಲ್ಲಲ್ಲಿ ನಾಕಾಬಂದಿ ಹಾಕಲಾಯಿತು. ಪತ್ತೇನೇ ಆಗಲಿಲ್ಲ.
ಇತ್ತೀಚಿನ ದಿನಗಳಲ್ಲಿ ಉಡುಪಿಯಲ್ಲಿ ತೀವ್ರವಾದ ಮಳೆ ಬರ್ತಾ ಇದೆ. ಈ ಒಂದು ದುರ್ಘಟನೆ ನಡೆದ ಸಂದರ್ಭದಲ್ಲೂ ಕೂಡ ಅಷ್ಟೇ ತೀವ್ರವಾದ ಮಳೆ ಬರ್ತಾ ಇತ್ತು. ಸುಮಾರು 11:30 ಸಮಯ ಏನು ನಾವು ಈಗ ಒಂದು ಮಾರ್ಗವನ್ನು ನೋಡಿದೆವು, ಆ ಮಾರ್ಗ ಮೂಲಕವಾಗಿ ಆಕೆಯನ್ನು ಕರೆದೊಯ್ಯಲಾಗ್ತದೆ. ಮಣಿಪಾಲ ವಿವಿಯ ಎಡಮಗ್ಗುಲಿನಿಂದ ಆಕೆಯನ್ನು ಅಪಹರಿಸಲಾಗ್ತದೆ. ಇದರಿಂದಲೇ ತಿಳಿದು ಬರ್ತದೆ ಬಹಳ ಒಂದು ಪ್ರೊಫೆಷನಲ್ ಆದ ವ್ಯಕ್ತಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ, ಸ್ಥಳೀಯರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಈ ಒಂದು ಅಪಹರಣದ ರೀತಿಯನ್ನು ಗಮನಿಸುವಾಗ ಪೊಲೀಸರಿಗೂ ಕೂಡ ಸ್ಪಷ್ಟವಾಗಿದೆ. ಆಕೆಯನ್ನು ಅಲ್ಲಿಂದ ಅಪಹರಿಸಿಕೊಂಡು ಬಂದ ಬಳಿಕ ವಿವಿಯ ಎಡಮಗ್ಗುಲಿನಿಂದ ಅಂದರೆ ಇಲ್ಲಿನ ವ್ಯಾಲಿ ವ್ಯೂ ಹೋಟೆಲ್ ವ್ಯಾಲಿ ವ್ಯೂ ಏನಿದೆ ಅಲ್ಲಿಂದ ಮುಖಾಂತರವಾಗಿ ಆಕೆಯನ್ನು ಕರೆದೊಯ್ಯಲಾಗಿದೆ ಅನ್ನುವಂತಹ ಸ್ಪಷ್ಟವಾದ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಈಗ ಏನು ನಾವು ಕಾಣ್ತಾ ಇದ್ದೇವೆ, ಇಂತಹದ್ದೇ ಒಂದು ನಿರ್ಜನವಾದ ಪ್ರದೇಶಕ್ಕೆ ಆಕೆಯನ್ನು ಕರೆದೊಯ್ಯಲಾಗ್ತದೆ. 3 ವ್ಯಕ್ತಿಗಳು ಆ ಒಂದು ರಿಕ್ಷಾದಲ್ಲಿ ಇರ್ತಾರೆ. ಯಾವುದೇ ರೀತಿಯಲ್ಲಿ ಆಕೆ ಕಿರುಚುವುದಕ್ಕಾಗಲಿ, ಇನ್ಯಾವುದೇ ತನ್ನ ಒಂದು ಪ್ರೊಟೆಸ್ಟನ್ನು ತೋರಿಸುವುದಕ್ಕಾಗಲಿ ಅಥವಾ ಸಾರ್ವಜನಿಕರಿಗೆ ತನ್ನ ಅಪಹರಣ ಆಗ್ತಾ ಇದೆ ಅನ್ನೋದನ್ನು ತೋರ್ಪಡಿಸುವುದಕ್ಕಾಗಲಿ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ. ಇಂಥದ್ದೇ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಆಕೆಯನ್ನು ಸುಮಾರು 12 ಗಂಟೆ ಸುಮಾರಿಗೆ ಕರೆತರಲಾಗ್ತದೆ. ಇಲ್ಲಿ ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವಂಥದ್ದು ಈಗ ಪೊಲೀಸರ ಬಳಿ ಇರುವಂಥ ಪ್ರಾಥಮಿಕ ಮಾಹಿತಿ. ಎಸ್, ಇದೇ ಜಾಗವೋ ಇಂಥದ್ದೇ ಒಂದು ಜಾಗವೋ? ಒಟ್ನಲ್ಲಿ 3 ಕಾಮುಕರು ಸೇರ್ಕೊಂಡು ಆ ಮೆಡಿಕಲ್ ವಿದ್ಯಾರ್ಥಿನಿಯನ್ನ ಹರಿದು ತಿಂದುಬಿಟ್ರು. ಒಂದು ಕಡೆ ತನ್ನನ್ನ ಹುಡುಕೋದಕ್ಕೆ ಅಷ್ಟು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ ಅನ್ನೋ ವಿಷಯನೇ ಗೊತ್ತಿಲ್ಲದ ಆ ಯುವತಿ ತನ್ನನ್ನ ತಾನು ರಕ್ಷಿಸಿಕೊಳ್ಳೋದಕ್ಕೆ ಅಸಹಾಯಕಳಾಗಿ ಅರಚಿಕೊಳ್ತಿದ್ಲು. ಅಪಹರಿಸಿದವರು ಆಟ ಮುಗಿಸಿದಾಗ ಮಧ್ಯರಾತ್ರಿ 2:15 ಟೈಮು. ಎದ್ದು ಒಬ್ಬಳೇ ನಡೆದುಕೊಂಡು ಮನೆಗೆ ಬಂದ್ಲು. ರಾತ್ರಿ 2:30 ಸಮಯ. ಅತ್ಯಾಚಾರದಿಂದ ತೀವ್ರ ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದಂತಹ ಆ ಯುವತಿ ಏನು ನನ್ನ ಬೆನ್ನ ಹಿಂದೆ ನೀವು ನೋಡ್ತಾ ಇದ್ದೀರಿ, ಈ ಒಂದು ಖಾಸಗಿ ಫ್ಲ್ಯಾಟಿಗೆ ವಾಪಸ್ಸಾಗ್ತಾಳೆ. ಈ ಫ್ಲ್ಯಾಟ್ನಲ್ಲಿ ಆಕೆ ತನ್ನ ಸ್ನೇಹಿತೆಯೊಬ್ಬಳೊಂದಿಗೆ ಸಹಪಾಠಿಯೊಂದಿಗೆ ನೆಲೆಸಿರ್ತಾಳೆ. ಅಧ್ಯಯನದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಂತಹ ಈ ಯುವತಿ ಹಾಸ್ಟೆಲ್ಗೆ ಹೊರತಾಗಿ ಖಾಸಗಿಯಾಗಿ ತನ್ನ ಸ್ನೇಹಿತೆಯ ಜೊತೆಗೆ ಇದ್ದು ಕಲಿಯುವ ಒಂದು ಉತ್ಸಾಹದಿಂದ ಇಲ್ಲಿ ಇತ್ತೀಚೆಗಷ್ಟೇ ಶಿಫ್ಟ್ ಆಗಿದ್ಲು. ಆಕೆ ಒಂದು ಜರ್ಜರಿತ ಸ್ಥಿತಿಯಲ್ಲಿ ಬಂದದ್ದನ್ನು ಕಂಡಂತಹ ಸ್ನೇಹಿತೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ರವಾನಿಸ್ತಾಳೆ. ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಬರ್ತಾರೆ ಮತ್ತು ಅತ್ಯಾಚಾರಕ್ಕೊಳಗಾದಂಥ ಈ ವಿದ್ಯಾರ್ಥಿನಿಯನ್ನು ಕೂಡಲೇ ಆಸ್ಪತ್ರೆಗೆ ಸೇರಿಸ್ತಾರೆ. ಸದ್ಯ ಅತ್ಯಾಚಾರಕ್ಕೊಳಗಾದಂಥ ಆ ಯುವತಿ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಒಳಪಟ್ಟಿರುವಂತಹ KMC ಆಸ್ಪತ್ರೆಯ ಒಳರೋಗಿಯಾಗಿ ICUನಲ್ಲಿ ತನ್ನ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ. ಮುಂದೊಂದು ದಿನ ದೊಡ್ಡ ವೈದ್ಯ ಆಗಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡು ಮಣಿಪಾಲಕ್ಕೆ ಕೇರಳದಿಂದ ಬಂದಂತಹ ಈ ಯುವತಿ ಸದ್ಯ ಅತ್ಯಾಚಾರದಂತಹ ಒಂದು ಗಂಭೀರ ಆಘಾತಕ್ಕೆ ಒಳಗಾಗಿ ಒಳರೋಗಿಯಾಗಿ ಚಿಕಿತ್ಸೆಯನ್ನು ಪಡೆಯುವಂತಹದ್ದು ಒಂದು ದುರಂತಮಯ ಸ್ಥಿತಿ ಅಂತಲೇ ಹೇಳಬೇಕು. ಮಣಿಪಾಲ್ ಅನ್ನೋ ಶಿಕ್ಷಣ ನಗರಿಯ ವೈಭವದ ಮುಖದ ಮೇಲೆ ಕಪ್ಪು ಕಲೆಯಾಗಿ ಸದಾಕಾಲ ಉಳಿಯೋ ಈ ಗ್ಯಾಂಗ್ ರೇಪ್ ಪ್ರಕರಣ ನಡೆದದ್ದು ಹೀಗೆ. ಮಣಿಪಾಲದಲ್ಲಿ ಗ್ಯಾಂಗ್ ರೇಪ್ ಆಯ್ತು ಅನ್ನೋ ಸುದ್ದಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಪ್ರತಿಕ್ರಿಯಿಸಿದ್ರು. ಅವರ ಪೈಕಿ ಅನೇಕರು ಹೇಳಿದ ಕಥೆ ಕೇಳಿದ್ರೆ ಮಣಿಪಾಲ ಅನ್ನೋ ಕರಾವಳಿಯ ಊರು ಅಲ್ಲೆಲ್ಲೋ ಅಮೆರಿಕಾದ ಲಾಸ್ ವೆಗಾಸ್ ಪಕ್ಕದಲ್ಲಿದೆಯೇನೋ ಅನ್ನೋ ಸಂಶಯ ಬರೋ ಹಂಗಿತ್ತು. ಹಾಗಾದ್ರೆ ನಿಜಕ್ಕೂ ಮಣಿಪಾಲ ನಮ್ಮ ಸಂಸ್ಕೃತಿಯಿಂದ ದೂರ ಹೋಗಿರುವಂತಹ ಊರ? ಒಂದು ಸಣ್ಣ ಬ್ರೇಕ್ನ ನಂತರ ಅದ್ರ ಬಗ್ಗೆ ಹೇಳ್ತೀವಿ.